ಎಕ್ಸೆಂಟ್ರಿಸಿಟಿ ಈಸ್ ನಥಿಂಗ್ ಬಟ್ ಇ ಇಸ್ ಈಕ್ವಲ್ ಟು ಸಿ ಬೈ ಎ. ಪ್ಯಾರಾಬೋಲಾಗೆ ಎಕ್ಸೆಂಟ್ರಿಸಿಟಿ 1 ಕರೆಕ್ಟ್ ಅಲ್ವಾ? ಯಾಕೆಂದ್ರೆ ಅವೆರಡ್ರದ್ದು ರೇಷಿಯೋ ಸೇಮ್ ಇರುತ್ತೆ. ಸೊ ಇಲ್ಲಿ ಏನು ಸಿ ಬೈ ಎ ಅಂದರೆ, ಸೊ ಸಿ ಅಂತ ಅಂದರೆ ಸಿ ಅಂದರೆ ಏನರಪ್ಪ, ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ಎಲಿಪ್ಸ್ ಟು ಒನ್ ಆಫ್ ದ ಫೋಸಿ, ದಟ್ ಈಸ್ ಸಿ. ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ಎಲಿಪ್ಸ್ ಟು ದ ಒನ್ ಆಫ್ ದ ಫೋಸಿ, ಅದು ನಾವೇನಂತ ಹೇಳ್ತೀವಿ, ಸಿ ಅಂತ ಹೇಳ್ತೀವಿ. ವಾಟ್ ಈಸ್ ಎ? ಸೆಮಿ ಮೇಜರ್ ಆಕ್ಸಿಸ್ ಅಲ್ವಾ? ಸೊ ದಟ್ ಈಸ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ಎಲಿಪ್ಸ್ ಟು ಒನ್ ಆಫ್ ದ ವರ್ಟೆಸಿಸ್. ಕರೆಕ್ಟ್ ಅಲ್ವಾ? ಸೊ ಆರಿಜಾಂಟಲ್ ಅಲ್ಲೇ ತಗೊಂತೀರಾ. ಸೊ ಅವೆರಡ್ರದ್ದು ರೇಷಿಯೋ ಇದೆಯಲ್ಲ, ಅದು ಎಕ್ಸೆಂಟ್ರಿಸಿಟಿ ಆಗಿರುತ್ತೆ, ಸಿ ಬೈ ಎ. ಓಕೆನಾ ಮೇಡಮ್? ಇದೆಲ್ಲ ನೆನ್ಪಿಟ್ಕೋಬೇಕಾ? ಅದೆಲ್ಲ ಬೇಡ, ಸಿ ಬೈ ಎ ಅನ್ನೋದು ನೆನಪಿದ್ರೆ ಸಾಕು. ಸಿ ಅಂದ್ರೇನು, ಎ ಅಂದ್ರೇನು ಅಂತ ಗೊತ್ತಿದ್ರೆ ಸಾಕು ನಿಮಗೆ. ನೆಕ್ಸ್ಟ್, ಸ್ಟ್ಯಾಂಡರ್ಡ್ ಈಕ್ವೇಷನ್ ಆಫ್ ಎಲಿಪ್ಸ್. ಸೊ ಇವಾಗ ಕಾನ್ಸಂಟ್ರೇಟ್ ಮಾಡಿ. ಸ್ಟ್ಯಾಂಡರ್ಡ್ ಈಕ್ವೇಷನ್ ಆಫ್ ಎಲಿಪ್ಸ್. ಸೊ ದ ಈಕ್ವೇಷನ್ ಆಫ್ ಎನ್ ಎಲಿಪ್ಸ್ ಈಸ್ ಸಿಂಪಲೆಸ್ಟ್ ಇಫ್ ದ ಸೆಂಟರ್ ಆಫ್ ದ ಎಲಿಪ್ಸ್ ಈಸ್ ಅಟ್ ದ ಆರಿಜಿನ್. ಆರಿಜಿನ್ ಹತ್ರ ಏನಾದರೂ ನೀವು ಸೆಂಟರ್ ತಗೊಬಿಟ್ರೆ, ಇವಾಗ ಆರಿಜಿನ್ ಇರುತ್ತಲ್ರಪ್ಪ ಇಲ್ಲಿ, ಸೊ ಇಲ್ಲೇನಾದರೂ ನೀವು ಸೆಂಟರ್ ತಗೊಂಡ್ರೆ, ಸೊ ಅದೇನಾಗುತ್ತೆ ಅಂದರೆ ಸಿಂಪಲ್ ಆಗುತ್ತೆ, ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಹೇಳಬಹುದು. ಆ್ಯಂಡ್ ಫೋಸಿ ಆರ್ ಆನ್ ದ ಎಕ್ಸ್ ಆಕ್ಸಿಸ್ ಆರ್ ವೈ ಆಕ್ಸಿಸ್. ಫೋಸಿ ಇಲ್ಲಾದರೂ ಇರ್ಬೋದು, ಇಲ್ಲ ಇಲ್ಲಾದರೂ ಇರ್ಬೋದು. ಓಕೆನಾ? ಸೊ ಅದು ಸ್ಟ್ಯಾಂಡರ್ಡ್ ಈಕ್ವೇಷನ್ಸ್. ಹಾಗಾದರೆ ಸ್ಟ್ಯಾಂಡರ್ಡ್ ಈಕ್ವೇಷನ್ ಅಂತ ಅಂದ್ರೆ ಏನು? ಸ್ಟ್ಯಾಂಡರ್ಡ್ ಈಕ್ವೇಷನ್ ಇಲ್ಲಿದೆ ನೋಡಿ. ಸೊ ಎರಡು ಫಿಗರ್ ತಗೊಂಡಿದ್ದೀನಿ, ಒಂದು ಸೊ ಈ ಟೈಪಲ್ಲಿ ಒಂದು, ಇನ್ನೊಂದು ಈ ಟೈಪಲ್ಲಿ ಒಂದು. ಕಾಣ್ತಾ ಇದೆಯಾ? ಓಕೆ. ಸೊ ಇಲ್ಲಿ ಫೋಕಸ್ಸು ಗೊತ್ತೇ ಇದೆ, F1 F2. ನೆಕ್ಸ್ಟು ವರ್ಟೆಸಿಸು ಎ ಬಿ ಸಿ ಡಿ. ಅದೇ ಥರ ಇಲ್ಲೂ ಕೂಡ ನಾನೇನು ಮಾಡಿದೆ, ಇಲ್ಲಿ ಈ ಥರ ಬರ್ಕೊಂಡಿದ್ದೀನಿ, ಅಂದರೆ ಅಬೌಟ್ ವೈ ಆಕ್ಸಿಸ್ ಬರ್ಕೊಂಡಿದ್ದೀನಿ. ಇಲ್ಲಿ ಅಬೌಟ್ ಎಕ್ಸ್ ಆಕ್ಸಿಸ್ ತಗೊಂಡಿದ್ದೀನಿ. ಸೊ ಈ ಫಿಗರಲ್ಲಿ ಅಬೌಟ್ ವೈ ಆಕ್ಸಿಸ್ ಎರಡು ಫಾರ್ಮುಲಾ ಇದೆ. ಸ್ಟ್ಯಾಂಡರ್ಡ್ ಈಕ್ವೇಷನ್ ಎರಡಿದೆ, ಈಕ್ವೇಷನ್ ಫಾರ್ಮುಲಾ ಅಲ್ಲ, ಈಕ್ವೇಷನ್ ಎರಡಿದೆ. ಸೊ ಅವೆರಡನ್ನೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಫೋಕಸ್ಗೆ ಏನಾಗುತ್ತೆ, F1 ಅಂತ ಅಂದರೆ, F1 ಅಂದರೆ ಲೆಫ್ಟಲ್ಲಿ ಇದೆ ಅಲ್ವೇನ್ರಪ್ಪ? ಸೊ ಹಂಗಾಗಿ ಅದು -C,0. F2 ಅಂದರೆ ರೈಟಲ್ಲಿ ಇದೆ ಅಲ್ವಾ? ಹಂಗಾಗಿ ಅದು C,0 ಆಗುತ್ತೆ. ಓಕೆನಾ? ಸೊ ಈಕ್ವೇಷನ್ ಏನಂದರೆ x² / a² + y² / b² = 1. ಇದನ್ನ ಮಾತ್ರ ನೀವು ಮರ್ತೇ ಇರಲ್ಲ ಲೈಫಲ್ಲೇ. ಕರೆಕ್ಟ್ ಅಲ್ವಾ? ಒಂದು ಪ್ಯಾರಾಬೋಲಾ ಈಕ್ವೇಷನಲ್ಲಿ y² = 4ax ಮರ್ತಿರಲ್ಲ. ಇನ್ನೊಂದು ಎಲಿಪ್ಸಲ್ಲಿ x² / a² + y² / b² = 1 ಅನ್ನೋದು ಮರ್ತಿರಲ್ಲ. ಕರೆಕ್ಟ್ ಅಲ್ವಾ? ವಾಟ್ ಈಸ್ ಎ? ವಾಟ್ ಈಸ್ ಎ? ಸೆಮಿ ಮೇಜರ್ ಆಕ್ಸಿಸ್. ವಾಟ್ ಈಸ್ ಬಿ? ಸೆಮಿ ಮೈನರ್ ಆಕ್ಸಿಸ್. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್, ಈ ಕೇಸಲ್ಲಿ ಏನಾಗುತ್ತೆ? ಈ ಕೇಸ್ ಅಂತ ಅಂದರೆ ಯಾವ ಥರ ಇಲ್ಲಿರೋದು? ಸೊ ಫಿಗರ್ ನೋಡಿ, ಅಬೌಟ್ ವೈ ಆಕ್ಸಿಸ್ ಇದೆ. ಕರೆಕ್ಟ್ ಅಲ್ವಾ? ಸೊ ಎಕ್ಸ್ ಆಕ್ಸಿಸ್ ಮೇಲ್ ತಗೊಂಡಿಲ್ಲ. ಏನಂತ ಅಂದರೆ, ಈಗ ಸೊ ಎಗ್ ತಗೊಂತೀರಾ ಅಂದರೆ ಎಗ್ನ ಎರಡು ರೀತಿ ಇಟ್ಕೊಳ್ಬೋದಲ್ವಾ ನೀವು? ಸೊ ಒಂದು ರೀತಿ ಆರಿಜಾಂಟಲ್ ಆಗಿ ಜಾಸ್ತಿ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಬರೋ ಥರ ಇಟ್ಕೊತೀರಾ, ಇಲ್ಲ ಅಂತ ಅಂದರೆ ಉಲ್ಟಾ ಇಟ್ಕೊತೀರಾ ಎಗ್ನ. ಸೊ ಆ ಕೇಸಲ್ಲಿ ಸಿಗೋ ಅಂಥದಕ್ಕೆ ಈಕ್ವೇಷನ್ ಏನು ಅಂತ. ಸೊ ದಟ್ ಈಸ್ x² / a² ಬರಲ್ಲ, ಇವೆರಡು ಉಲ್ಟಾ ಆಗುತ್ತೆ. ಸೊ x² / b² ಆಗುತ್ತೆ, + y² / a² ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 1. ಅಷ್ಟೇ ಕಣ್ರಪ್ಪ, ಏನು ಡಿಫ್ರೆನ್ಸ್ ಇಲ್ಲ. x² / a² ಇರೋದು x² / b² ಆಗುತ್ತೆ, ಉಲ್ಟಾ ಆಗುತ್ತೆ. ಮೇಜರ್ ಆಕ್ಸಿಸ್ ಮೈನರ್ ಆಕ್ಸಿಸ್ ಉಲ್ಟಾ ಆಗಿರೋದ್ರಿಂದ ಫಾರ್ಮುಲಾದಲ್ಲೂ ಕೂಡ, ಸಾರಿ ಈಕ್ವೇಷನಲ್ಲೂ ಕೂಡ a² ಬದಲು b² b² ಬದಲು a² ಆಗುತ್ತೆ ಅಷ್ಟೇ. ಓಕೆನಾ? ಸ್ಟ್ಯಾಂಡರ್ಡ್ ಈಕ್ವೇಷನ್ ಆಫ್ ಎ ಎಲಿಪ್ಸ್ ಹ್ಯಾವ್ ಸೆಂಟರ್ ಅಟ್ 0, 0. ಸೆಂಟರ್ ಯಾವಾಗ್ಲೂ ಸ್ಟ್ಯಾಂಡರ್ಡ್ ಈಕ್ವೇಷನ್ ಆಫ್ ಎ ಎಲಿಪ್ಸ್ ಸೆಂಟರ್ ಅಂತ ತಗೊಂಡ್ರೆ, ಸ್ಟ್ಯಾಂಡರ್ಡ್ ಈಕ್ವೇಷನ್ ಯಾವಾಗಲೂ ಕೂಡ ಎಲ್ಲಿರುತ್ತೆ? ಸೆಂಟರ್ ಅದ್ರದ್ದು ಆರಿಜಿನ್ ಹತ್ರ ಇರುತ್ತೆ. ಓಕೆನಾ? ಮೇಜರ್ ಆಕ್ಸಿಸ್ ಮೈನರ್ ಆಕ್ಸಿಸ್ ಆರ್ ಕೋಆರ್ಡಿನೇಟ್ ಆಕ್ಸಿಸ್. ಇದು ಆರಿಜಿನ್ ಆಗ್ತಿದೆ ಅಂದರೆ ಇದೇನಪ್ಪ ನಿಮಗೆ ಗೊತ್ತಿರಂಗ? ಆರಿಜಿನ್ ಅಂತಂದ್ರೆ ಎಕ್ಸ್ ಆಕ್ಸಿಸ್ ತಾನೆ. ಅಂದರೆ ಮೇಜರ್ ಆಕ್ಸಿಸು ಎಕ್ಸ್ ಆಕ್ಸಿಸ್ ಆಗಿರುತ್ತೆ, ಮೈನರ್ ಆಕ್ಸಿಸು ವೈ ಆಕ್ಸಿಸ್ ಆಗಿರುತ್ತೆ. ಅದೇ ಈ ಥರ ತಗೊಂಡ್ರೆ ಆರಿಜಿನ್ ಅಲ್ಲೇ ಸೆಂಟರು, ಬಟ್ ಮೇಜರ್ ಆಕ್ಸಿಸ್ ಏನಾಗುತ್ತೆ? ಮೈನರ್ ಆಕ್ಸಿಸ್ ಆಗುತ್ತೆ. ಏನಾಗುತ್ತೆ ಈ ಕೇಸಲ್ಲಿ? ಸೊ ಇಲ್ಲಿ ಮೇಜರ್ ಆಕ್ಸಿಸು ವೈ ಆಕ್ಸಿಸ್ ಆಗುತ್ತೆ, ಮೈನರ್ ಆಕ್ಸಿಸು ಎಕ್ಸ್ ಆಕ್ಸಿಸ್ ಆಗುತ್ತೆ. ಒಟ್ನಲ್ಲಿ ಕೋಆರ್ಡಿನೇಟ್ ಆಕ್ಸಿಸೇ ತಾನೆ. ಓಕೆನಾ? ಸೊ ಇದು ಫಸ್ಟ್ ನೋಟ್. ನೆಕ್ಸ್ಟ್, ಎಲಿಪ್ಸ್ ಈಸ್ ಸಿಮಿಟ್ರಿಕ್ ವಿತ್ ರೆಸ್ಪೆಕ್ಟ್ ಟು ಬೋತ್ ದ ಕೋಆರ್ಡಿನೇಟ್ ಆಕ್ಸಿಸ್. ಸೊ ಎರಡಕ್ಕೂ ಸಿಮಿಟ್ರಿಕ್ ಆಗಿರುತ್ತೆ. ಓಕೆನಾ? ಸೊ ಎರಡು ಅಲ್ಲಿ ಅಂದರೆ ಸಿಮಿಟ್ರಿಕ್ ಅಂದರೆ ಹೇಳಿದೆ ನಾನು ನೆನ್ನೆ ಕ್ಲಾಸಲ್ಲೇನೆ, ಎಕ್ಸಾಕ್ಟ್ ಹಾಫಿಗೆ ಡಿವೈಡ್ ಆಗೋದನ್ನೇ ನಾವು ಸಿಮಿಟ್ರಿ ಅಂತ ಕರಿತೀವಿ ಅಂತ. ಕರೆಕ್ಟ್ ಅಲ್ವಾ? ಸೊ ಎರಡಕ್ಕೂ ಅದೇನಾಗಿರುತ್ತೆ? ಸೊ ಎಲಿಪ್ಸ್ ಈಸ್ ಸಿಮಿಟ್ರಿಕ್ ವಿತ್ ರೆಸ್ಪೆಕ್ಟ್ ಟು ಬೋತ್ ದ ಕೋಆರ್ಡಿನೇಟ್ ಆಕ್ಸಿಸ್. ಯಾಕೆಂದರೆ x, y ಅನ್ನೋದೊಂದು ಪಾಯಿಂಟ್ ತಗೊಂತಿದ್ದೀರಾ ಅಂದರೆ ಎಲಿಪ್ಸ್ ಮೇಲೆ -x, y ಇರುತ್ತೆ, x, y ಇರುತ್ತೆ, -x, -y ಇರುತ್ತೆ. ಹಾಗಾಗಿ ಎಲ್ಲ ಪಾಯಿಂಟ್ಸು ಅದರಲ್ಲಿ ಇರುತ್ತೆ. ಸೊ ಸಿಮಿಟ್ರಿಕ್ ವಿತ್ ರೆಸ್ಪೆಕ್ಟ್ ಟು ಬೋತ್ ದ ಕೋಆರ್ಡಿನೇಟ್ ಆಕ್ಸಿಸ್ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಲಾಸ್ಟ್ ಪಾಯಿಂಟು, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಹಾಗಾಗಿ ರೆಡ್ ಪೆನಲ್ಲಿ ಯೂಸ್ ಮಾಡಿ ಬರ್ದಿದ್ದೀನಿ. ಫೋಸಿ ಈಸ್ ಆಲ್ವೇಸ್ ಲೈ ಆನ್ ದ ಮೇಜರ್ ಆಕ್ಸಿಸ್. ಮೇಜರ್ ಆಕ್ಸಿಸ್ ಮೇಲೆ ಫೋಸಿ ಇರುತ್ತೆ ಯಾವಾಗಲೂ. ಸೊ ಇವತ್ತು ಈ ಥರ ತಗೊತೀವಲ್ವೇನ್ರಪ್ಪ? ಸೊ ಈ ಥರ ತಗೊಂಡ್ರೆ
ಇದು ಫೋಸಿಗಳು ತಾನೆ, ಇದೇನಾಗಿದೆ ಇದು ಈ ಶೇಪಲ್ಲಿ, ಇದು ಮೇಜರ್ ಆಕ್ಸಿಸ್ ತಾನೆ. ಸೊ ಮೇಜರ್ ಆಕ್ಸಿಸ್ ಮೇಲೇನೆ ಯಾವಾಗಲೂ ಕೂಡ ಏನಾಗಿರುತ್ತೆ, ಫೋಸಿ ಲೈ ಆಗಿರುತ್ತೆ. ಅದೇ ಉಲ್ಟಾ ತಗೊಂತೀನಿ ಅಂತ ಅನ್ಕೊಳ್ಳಿ. ಸೊ ಈ ಕೇಸಲ್ಲೂ ಕೂಡ ನಾನು ಏನಂತ ಹೇಳಿದೆ, ಮೇಜರ್ ಆಕ್ಸಿಸ್ ವೈ ಆಕ್ಸಿಸ್ಸೇ ಬರುತ್ತೆ ಅಂತ ಹೇಳಿದ್ವಿ ಅಲ್ವಾ. ಸೊ ಈ ಕೇಸಲ್ಲಿ ಇದು F1 ಇದು F2, ಅವಾಗಲೂ ಕೂಡ ಫೋಸಿಯಲ್ಲಿ ಲೈ ಆಗುತ್ತೆ, ಮೇಜರ್ ಆಕ್ಸಿಸ್ ಮೇಲೆ ಲೈ ಆಗುತ್ತೆ. ಅದು ತಲೆಯಲ್ಲಿರಲಿ. ನೆಕ್ಸ್ಟ್, so next point, if the coefficient of x square has the larger denominator, the major axis is along x axis. ಇಲ್ಲಿ x square by a square plus y square by b square is equal to 1 ಅಂತ ಬರ್ಕೊಂತೀರಲ್ವೇನ್ರಪ್ಪ ಎಲಿಪ್ಸಿಗೆ. ಸೊ ಇಲ್ಲಿ ಡಿನಾಮಿನೇಟರ್ ಏನಾದರೂ, ಡಿನಾಮಿನೇಟರ್ coefficient of x square has the larger denominator, ಇದು ಡಿನಾಮಿನೇಟರ್ ಜಾಸ್ತಿ ಇತ್ತು ಅಂದರೆ ಸೊ ಅವಾಗ ಮೇಜರ್ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಆಗಿರುತ್ತೆ ಅಂತ ಅರ್ಥ. ಅಂದರೆ ಈ ಥರ ಫಿಗರ್ ಆಗಿರುತ್ತೆ ಅಂತ ಅರ್ಥ. ಓಕೆನಾ. ಅವಾಗ ಈ ಫಾರ್ಮುಲಾ ಈ ಇಕ್ವೇಶನ್ ಯೂಸ್ ಮಾಡ್ಕೋಬೇಕು ನೀವು. ಮೇಜರ್ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಆಗಿದ್ರೆ ಇಕ್ವೇಶನ್ನು x square by a square plus y square by b square is equal to 1. So next, if the coefficient of y square has the larger denominator, coefficient of y square ಇಲ್ಲಿದೆಯಲ್ಲ, ಇದು y squareಗೆ ಏನಾದರೂ ಲಾರ್ಜರ್ ಇತ್ತು ಅಂತ ಅಂದರೆ ಅವಾಗ ಏನಾಗುತ್ತೆ, ಲಾರ್ಜರ್ ಡಿನಾಮಿನೇಟರ್ ಇದ್ರೆ ಅವಾಗ ಮೇಜರ್ ಆಕ್ಸಿಸು ವೈ ಆಕ್ಸಿಸ್ ಆಗಿರುತ್ತೆ. ಅಂದರೆ ಈ ಥರ ಬರುತ್ತೆ ಅವಾಗ ಫಿಗರ್. ಓಕೆನಾ. ಸೊ ಮೇಜರ್ ಆಕ್ಸಿಸ್ ಏನು, ಅಲಾಂಗ್ ವೈ ಆಕ್ಸಿಸ್ ಅಲ್ವಾ. ಸೊ ಅವಾಗ ಈಕ್ವೇಶನ್ ಏನು ಬರುತ್ತೆ, ಎಕ್ಸ್ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಇ ಅಂದರೆ ಮೇಜರ್ ತಾನೆ, ಸೊ ವಿಚ್ ಇಸ್ ಈಕ್ವಲ್ ಟು 1. ಬಿ ಮತ್ತು ಎ ರಿವರ್ಸ್ ಆಗುತ್ತೆ. ಓಕೆನಾ. ಸೊ ಇದು ಗೊತ್ತಿರಲಿ. ಸೊ ಇಷ್ಟು ಗೊತ್ತಾಯಿತು ಅಂತಂದರೆ ಲಾಸ್ಟ್ ಪಾಯಿಂಟ್ ಲ್ಯಾಟಸ್ ರೆಕ್ಟಮ್. ಲ್ಯಾಟಸ್ ರೆಕ್ಟಮ್ ಮುಗೀತು ಅಂದರೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ. ಸೊ ವಾಟ್ ಯು ಮೀನ್ ಬೈ ಲ್ಯಾಟಸ್ ರೆಕ್ಟಮ್. ಸೊ ಲ್ಯಾಟಸ್ ರೆಕ್ಟಮ್ ಪ್ಯಾರಾಬೋಲಾಗೆ ಏನಂತ ಹೇಳಿದ್ನಪ್ಪ. ಸೊ ಈ ಥರ ಡ್ರಾ ಮಾಡಿಕೊಂಡು ಪ್ಯಾರಾಬೋಲಾನ ಹಿಂಗೆ ಡ್ರಾ ಮಾಡಿದ್ರೆ, ಸೊ ಇಲ್ಲಿ ಮತ್ತು ಇಲ್ಲಿ, ಸೊ ಕಂಪ್ಲೀಟಾಗಿ ಇಲ್ಲಿ ಫೋಕಸ್ ಇದೆ ಅಂತ ತಗೊಂಡ್ರೆ ಹಿಂಗೆ ಲೈನ್ ಬರ್ತಲ್ಲ, ನೀಟಾಗಿ ಹಾಕೊಳ್ಳಿಲ್ಲ ನಾನು, ಸಾರಿ. ಇದು ಪ್ಯಾರಾಬೋಲಾ ಇಕ್ವೇಶನು. ಇಲ್ಲಿ ಫೋಕಸ್ ಒಂದೇ ಫೋಕಸ್ ತಾನೇ ಪ್ಯಾರಾಬೋಲಾಗೆ. ಫೋಕಸ್ ಮುಖಾಂತರ ಹಾದೋಗೋ ಅಂತ ಲೈನ್ ಸೆಗ್ಮೆಂಟು, ಅದ್ರ ಎಂಡ್ ಪಾಯಿಂಟ್ಗಳು ಏನಾಗಿರಬೇಕು, ಪ್ಯಾರಾಬೋಲಾ ಮೇಲೆ ಇರಬೇಕು. ಇದನ್ನು ನಾವೇನಂತ ಕರಿತೀವಿ, ಲ್ಯಾಟಸ್ ರೆಕ್ಟಮ್ ಅಂತ ಕರಿತೀವಿ. ಯಾವುದಕ್ಕೆ, ಪ್ಯಾರಾಬೋಲಾಗೆ. ಅದೇ ಥರ ಎಲಿಪ್ಸಿಗೂ ಕೂಡ ಲ್ಯಾಟಸ್ ರೆಕ್ಟಮ್ ಇದೆ. ಇಲ್ಲೂ ಕೂಡ ಫೋಕಸ್ ಮುಖಾಂತರನೇ ಹೋಗುತ್ತೆ, ಬಟ್ ಇಲ್ಲಿ ಫೋಕಸ್ ಅಲ್ಲ, ಫೋಸಿ, ಎರಡು ಫೋಕಸ್ ಇರೋದು. ಹಾಗಾಗಿ ಒಂದ್ಸಲಿ F1 ಮುಖಾಂತರ ಹಾದೋಗಿದೆ, ಇನ್ನೊಂದ್ಸಲಿ F2 ಮುಖಾಂತರ ಹಾದೋಗಿದೆ. ಅಂದರೆ ಯಾವ್ಯಾವ ಲೈನ್ ಸೆಗ್ಮೆಂಟು, ಒಂದು ಎ ಬಿ, ಇನ್ನೊಂದು ಸಿ ಡಿ, ಒಂದು ಎ ಬಿ, ಇನ್ನೊಂದು ಸಿ ಡಿ. ಸೊ ಅದನ್ನೇ ಲ್ಯಾಟಸ್ ರೆಕ್ಟಮ್ ಅಂತ ಕರೆಯೋದು. ಓಕೆನಾ. ಸೊ ಡೆಫಿನಿಷನ್, ದ ಲೈನ್ ಸೆಗ್ಮೆಂಟ್ ಪಾಸಿಂಗ್ ಥ್ರೂ ಎನಿ ಆಫ್ ದ ಫೋಸಿ ಪರ್ಪೆಂಡಿಕ್ಯುಲರ್ ಟು ಮೇಜರ್ ಆಕ್ಸಿಸ್ ಆ್ಯಂಡ್ whose end points lie on the ellipse. So line segment passing through any of the foci perpendicular to major axis whose end points lie on the ellipse is nothing but a latus rectum. So latus rectum is a line segment. So where that line segment which is passing through the foci, one of the foci, okay, and perpendicular to major axis. Major axis ಗೆ ಏನಾಗಿದೆ, perpendicular ಆಗಿದೆ. So what is that length? So length is nothing but 2b square by a. ಓಕೆನಾ. ಸೊ ಅದಕ್ಕೆ ಲೆಂತ್ ಏನಾಗಿತ್ತು, 4a ಆಗಿತ್ತು. ನೆನಪಿದೆಯಾ ಪ್ಯಾರಾಬೋಲಾಗೆ. ಸೊ ಇಲ್ಲಿಂದ ಇಲ್ಲಿಗೆ ಎ ಇದೆ, ಇಲ್ಲಿಂದ ಇಲ್ಲಿಗೆ 2a ಇತ್ತು. ಸೊ ಇಲ್ಲಿಂದ ಇಲ್ಲಿಗೆ 2a ಇತ್ತು. ಟೋಟಲ್ ಆಗಿ 4a ಇಸ್ ದ ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್. ಸೊ ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಫಾರ್ ಪ್ಯಾರಾಬೋಲಾ. ಬಟ್ ಎಲಿಪ್ಸಿಗೆ 2b ಸ್ಕ್ವೇರ್ ಬೈ a ಈಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ದ ಲೆಂತ್ ಆಫ್ ದಿ ಲ್ಯಾಟಸ್ ರೆಕ್ಟಮ್. ಓಕೆನಾ. ಸೊ 2b ಸ್ಕ್ವೇರ್ ಬೈ a ಅಷ್ಟು ಲೆಂತ್ ಇರುತ್ತೆ. ಬಿ ಅಂದರೆ ಮೈನರ್ ಆಕ್ಸಿಸ್, ಎ ಅಂದರೆ ಸೆಮಿ ಮೇಜರ್ ಆಕ್ಸಿಸ್, ಅದು ಗೊತ್ತಿರಲಿ. ಸೊ ಲೆಂತ್ ಇದು ನೀವು ರಿಮೆಂಬರ್ ತಲೆಯಲ್ಲಿ ಇಟ್ಕೊಳ್ಳಿ, 2b ಸ್ಕ್ವೇರ್ ಬೈ ಎ ಅನ್ನೋದು. ನೆಕ್ಸ್ಟ್ ಪ್ರಾಬ್ಲಮ್ಸ್. ಸೊ ಇಲ್ಲಿ ಕ್ವೆಶನ್ ನೀಟಾಗಿ ಓದ್ಕೊಳ್ಳಿ. ಫಸ್ಟ್ ಕ್ವೆಶನ್ ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ ಏನಿದೆ ಅಂತ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಫೋಸಿ, ವರ್ಟೆಸಿಸ್ ಆ್ಯಂಡ್ ಲೆಂತ್ ಆಫ್ ಮೇಜರ್ ಆಕ್ಸಿಸ್, ಮೈನರ್ ಆಕ್ಸಿಸ್ ಆ್ಯಂಡ್ ಇ ಎಕ್ಸೆಂಟ್ರಿಸಿಟಿ ಲ್ಯಾಟಸ್ ರೆಕ್ಟಮ್ ಆಫ್ ದ ಎಲಿಪ್ಸ್. ಏನಿಲ್ಲ ಕೊಂಡ್ರು, ಎಲಿಪ್ಸ್ ಕೊಟ್ಟವ್ರೆ ಅದಕ್ಕೆಲ್ಲ ಬರಿಬೇಕು. ಫೋಸಿ, ವರ್ಟೆಸಿಸು, ಲೆಂತ್ ಆಫ್ ದಿ ಮೇಜರ್ ಆಕ್ಸಿಸು, ಮೈನರ್ ಆಕ್ಸಿಸು, ಎಕ್ಸೆಂಟ್ರಿಸಿಟಿ, ಲ್ಯಾಟಸ್ ರೆಕ್ಟಮ್ ಏನೇನು ಸ್ಟಡಿ ಮಾಡಿದೀವಿ ಎಲ್ಲ ಬರಿಬೇಕು. ಸೊ ಒಂದೇ ಪ್ರಾಬ್ಲಮಲ್ಲಿ ಕಲ್ತು ಬಿಟ್ರೆ ನೀವು ಈಸಿ ಆಗಿಬಿಡುತ್ತೆ. ಹಾಗಾಗಿ ನಾನು ಒಂದಕ್ಕೆ ಎಲ್ಲ ಹಾಕೊಂಡಿದ್ದೀನಿ. ಸೊ ಕೊಟ್ಟಿರೋ ಅಂಥದ್ದು ಎಲಿಪ್ಸ್ ಏನು, ಎಕ್ಸ್ ಸ್ಕ್ವೇರ್ ಬೈ 25 ಪ್ಲಸ್ ವೈ ಸ್ಕ್ವೇರ್ ಬೈ 9 ಈಸ್ ಈಕ್ವಲ್ ಟು 1. ಓಕೆನಾ. ಸೊ ಅಬ್ಸರ್ವ್ ಮಾಡಿ, ಯಾವುದು ಲಾರ್ಜರ್ ಇದೆ, ಡಿನಾಮಿನೇಟರು 25 ತಾನೇ ಲಾರ್ಜರು ಅಂದಮೇಲೆ ಇದು ಯಾವ ಟೈಪಿಗೆ ಆಗುತ್ತೆ. ಸೊ ಅಲಾಂಗ್ ಎಕ್ಸ್ ಆಕ್ಸಿಸ್ ಬರುತ್ತಲ್ವಾ, ಯಾಕೆಂದರೆ ಎಕ್ಸ್ದು ಡಿನಾಮಿನೇಟರು ಜಾಸ್ತಿ ಇರೋದ್ರಿಂದ ಈ ಟೈಪಲ್ಲಿ ಬರುತ್ತೆ ಅದು ಎಲಿಪ್ಸ್. ವರ್ಟಿಕಲಿ ಬರಲ್ಲ, ಆರಿಜಾಂಟಲಿ ಬರುತ್ತೆ. ಓಕೆನಾ. ಸೊ ಈ ಟೈಪಲ್ಲಿ ಇದ್ರೆ ಏನು ಇಕ್ವೇಶನು, ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಅಂತ ಗೊತ್ತಿದೆ ಅಲ್ವಾ.
Okay, so next. Here, the denominator of denominator x square by 25 is larger. Therefore, major axis is along x axis. So, x axis ge major axis ಆಯಿತು. So, major axis x axis ಆಗ್ತಿದೆ ಅಂತ ಅಂದ್ರೆ what square by a square plus y square by b square is equal to 1 ಅಂತ ಗೊತ್ತಾಯ್ತು ನಿಮಗೆ. ಸೊ, ಕಂಪೇರ್ ಮಾಡಿದ್ರೆ ಏನು ಬರುತ್ತಪ್ಪ? ಸೊ, a square ಅಂತ ಅಂದ್ರೆ ಏನು? ಸೊ, a square ಅಂದ್ರೆ ಇಲ್ಲಿ 25 ತಾನೆ. ಸೊ, ಕಂಪೇರ್ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಏನಾಗುತ್ತೆ? 5 ಆಗುತ್ತೆ. a ಸ್ಕ್ವೇರ್ 25 ಆದರೆ a 5 ಅಲ್ವೇನ್ರಪ್ಪ? ನೆಕ್ಸ್ಟ್ b ಸ್ಕ್ವೇರ್ 9 ಆದರೆ b 3. a ಮತ್ತೆ b ಸಿಕ್ಕಿದೆ ಅಂತಂದ್ರೆ c ಸಿಗೋದು ಈಸಿ ಅಲ್ವಾ? ವಾಟ್ ಈಸ್ ಫಾರ್ಮುಲಾ ಫಾರ್ c? ಸೊ ಸಿ ನೆನ್ಪಿಟ್ಕೊಳೋದಕ್ಕೆ ನಾನು ಎಂತ ಹೇಳಿದೆ? ಎ ಬಿ ಸಿ ದಟ್ ಈಸ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಇದರಿಂದ ಸಿ ಸ್ಕ್ವೇರ್ ಏನಾಗುತ್ತೆ? ಎ ಸ್ಕ್ವೇರ್ ಇಲ್ಲೇ ಇರಲಿ, ಬಿ ಸ್ಕ್ವೇರ್ ಈ ಕಡೆ ತಗೊಳ್ಳಿ. ಸೊ ಹಂಗಾಗಿ ಸಿ ಸ್ಕ್ವೇರ್ ಆಗುತ್ತೆ. ವಾಟ್ ಈಸ್ ಸಿ ಫಾರ್ಮುಲಾ? ಸಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಸಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಆಗುತ್ತೆ. ಸೊ ಸಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ವಾಟ್ ಈಸ್ ಎ ಸ್ಕ್ವೇರ್? ಎ ಸ್ಕ್ವೇರ್ ಈಸ್ 25. A square is 25. Next, B square is what? B square is 9. 25 ಅಲ್ಲಿ 9 ಹೋದ್ರೆ ಎಷ್ಟಾಗುತ್ತೆ? 16 ಆಗುತ್ತೆ. 16 ಅಂದರೆ ಸ್ಕ್ವೇರ್ ರೂಟ್ ಆಫ್ 16 ಈಸ್ 4. ಸಿ ಸಿಕ್ತಲ್ವಾ? ಸೊ ಏನು ಸಿಕ್ಕಿದೆ? ಬಿನೂ ಸಿಕ್ಕಿದೆ, ಸಿನೂ ಸಿಕ್ಕಿದೆ ಅಂದರೆ ಈಸಿ. ಮೇಜರು, ಸೆಮಿ ಮೈನರ್ ಎಲ್ಲ ಸಿಕ್ಕಿದೆ ಅಂದರೆ. ಸೊ ವಾಟ್ ಈಸ್ ಫೋಸಿ? ಫೋಸಿ ಏನಂತ ಹೇಳಿದೆ ನೆನಪಿದೆಯಾ? ಸೊ ಫೋಸಿಗೆ ಸಿ ಕಾಮ 0 ಹೇಳಿದೆ ನೆನಪಿದೆಯಾ? ಸಿ ಫೋಸಿ ಸೆಂಟರಿಂದ ಒಂದು ಫೋಸಿಗೆ ಡಿಸ್ಟೆನ್ಸು ಸಿ ಇರುತ್ತೆ. ಅದರ ಅರ್ಥ ಇದು ಏನಾಗುತ್ತೆ? ಸಿ ಕಾಮ 0. ಯಾಕೆಂದರೆ ಆನ್ ಎಕ್ಸ್ ಆಕ್ಸಿಸ್ ವೈ ಕೋಆರ್ಡಿನೇಟ್ ವ್ಯಾಲ್ಯೂ 0 ಇರುತ್ತೆ. ಸೊ ಸಿ ಕಾಮ 0 ಮೈನಸ್ ಸಿ ಕಾಮ 0 ಲೆಫ್ಟಲ್ಲಿರುತ್ತೆ. ಸೊ ಹಂಗಾಗಿ ಫೋಸಿಗಳೇನಾಗುತ್ತೆ? ಒಂದು ಮೈನಸ್ ಸಿ ಕಾಮ 0. ಸಿ ಅಂದರೆ ಎಷ್ಟು? 4. ಸೊ ಮೈನಸ್ 4 ಕಾಮ 0, ಇನ್ನೊಂದು 4 ಕಾಮ 0 ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ವರ್ಟೆಸಿಸ್ ಏನಾಗುತ್ತಪ್ಪ? ವರ್ಟೆಸಿಸ್ ನೆನಪಿದೆಯಾ? ಎ ಕರೆಕ್ಟ್ ಅಲ್ವಾ ವರ್ಟೆಸಿಸು? ಸೊ ಎ ಕಾಮ 0 ಮೈನಸ್ ಎ ಕಾಮ 0 ಹೆಂಗೆ ಮೇಡಮ್ ಅಂತ ಕೇಳೋರಿಗೆ, ಯಾವ ಥರ ಅಂತ ಕೇಳೋರಿಗೆ. ಸೊ ವರ್ಟೆಸಿಸ್ಗೆ ಓಕೆ ಕೇಳಿಸ್ಕೊಳ್ಳಿ. ಸೊ ಇಲ್ಲಿ ಈಗ ನಾನು ಹಿಂಗೆ ತಗೊತಾ ಇದ್ದೀನಿ ಅಂತ ಅಂದರೆ ಎಲಿಪ್ಸು. ಸೊ ಇಲ್ಲಿ ವರ್ಟೆಸಿಸ್ಗಳು ತಾನೇ ಇದೆ ತಾನೆ ವರ್ಟೆಸಿಸ್ಸು. ಇದು ಸೆಂಟರ್ ತಾನೆ, ಇದು ಫೋಕಸ್ ತಾನೆ. ಸೊ ಇದು ಫೋಸಿ 2 ಬಂತು. ಸೊ ಇಲ್ಲಿ ಕೂಡ ಸೊ ಇವೆರಡಕ್ಕೆ ಡಿಸ್ಟೆನ್ಸು ಸಿ, ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸು ಎ. ಕರೆಕ್ಟ್ ಅಲ್ವಾ? ಸೊ ಅಂದಮೇಲೆ ಇದೇನಾಗುತ್ತೆ? ಎ ವೈ ಕೋಆರ್ಡಿನೇಟು 0. ಸೊ ಇದೇನಾಗುತ್ತೆ? ಮೈನಸ್ ಎ ಕಾಮ 0 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಎ ಕಾಮ 0 ಮೈನಸ್ ಎ ಕಾಮ 0. ಸೊ ಅಂದಮೇಲೆ ಇಲ್ಲೇನಾಯಿತು? ವರ್ಟೆಸಿಸು ಎ ಕಾಮ 0 ಮೈನಸ್ ಎ ಕಾಮ 0 ಅಂದರೆ ಎ ಅಂದರೆ ಎಷ್ಟಿದೆಪ್ಪ? 5 ಇದೆ. ಸೊ 5 ಕಾಮ 0 ಮೈನಸ್ 5 ಕಾಮ 0. ನೆಕ್ಸ್ಟ್ ವಾಟ್ ಈಸ್ ದ ಲೆಂತ್ ಆಫ್ ಮೇಜರ್ ಆಕ್ಸಿಸ್ ಫಾರ್ಮುಲಾ? 2a. ವಾಟ್ ಈಸ್ ಎ? 5. 2a ಅಂದರೆ 2 5 10. ಮೈನರ್ ಆಕ್ಸಿಸ್ಗೆ 2b. ಬಿ ಅಂದರೆ 3. 2 3 6 ಯೂನಿಟ್. ಫೋಸಿ ಗೊತ್ತಾಯಿತು, ವರ್ಟೆಸಿಸ್ ಗೊತ್ತಾಯಿತು, ಮೇಜರ್ ಆಕ್ಸಿಸು ಮೈನರ್ ಆಕ್ಸಿಸ್ ಗೊತ್ತಾಯಿತು. ನೆಕ್ಸ್ಟ್ ಲ್ಯಾಟಸ್ ರೆಕ್ಟಮ್ ಬೇಕಲ್ವಾ? ನೆಕ್ಸ್ಟ್ ಲ್ಯಾಟಸ್ ರೆಕ್ಟಮು ಮತ್ತು ಎಕ್ಸೆಂಟ್ರಿಸಿಟಿ ತಗೊಂಡ್ರೆ, ಸೊ ಎಕ್ಸೆಂಟ್ರಿಸಿಟಿ ಈಸ್ ಈಕ್ವಲ್ ಟು ವಾಟ್? ಸಿ ಬೈ ಎ. ವಾಟ್ ಈಸ್ ಸಿ? 4. ವಾಟ್ ಈಸ್ ಎ? 5. 4 by 5 ಈಸ್ ದ ಎಕ್ಸೆಂಟ್ರಿಸಿಟಿ. ನೆಕ್ಸ್ಟ್ ವಾಟ್ ಈಸ್ ಲ್ಯಾಟಸ್ ರೆಕ್ಟಮ್ ಫಾರ್ಮುಲಾ? 2b ಸ್ಕ್ವೇರ್ ಬೈ ಎ. 2b ಸ್ಕ್ವೇರ್ ಬೈ ಎ ಅಂದರೆ ಸೊ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. 2 ಇಂಟು ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಏನು? 9. ಸೊ 9 2 18. ಎ ಅಂತಂದರೆ 5. ಸೊ 18 by 5 ಈಸ್ ದ ಆನ್ಸರ್. ಸೆಕೆಂಡ್ ಕ್ವೆಶನ್, 9x ಸ್ಕ್ವೇರ್ ಪ್ಲಸ್ 4y ಸ್ಕ್ವೇರ್ ಈಸ್ ಈಕ್ವಲ್ ಟು 36 ಅಂತ ಇದೆ. ಈ ಥರ ಕೊಟ್ಟಿದ್ದಾರೆ. ಈ ಥರ ಕೊಟ್ಟಿದ ತಕ್ಷಣ ನಮಗೆ ಏನನ್ಸುತ್ತೆ? ಇದು ಯಾವುದೋ ಒಂದು ಸರ್ಕಲ್ ಇಕ್ವೇಶನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಆ ಥರ ಇದೆ ಅಂತ ಅನ್ಸುತ್ತೆ. ಬಟ್ ಅವರು ಮೆನ್ಷನ್ ಮಾಡಿರ್ತಾರೆ ಇದು ಎಲಿಪ್ಸ್ ಇಕ್ವೇಶನ್ ಆಗಿದೆ ಅಂದಮೇಲೆ ಲ್ಯಾಟಸ್ ರೆಕ್ಟಮ್ ಏನು, ಎಕ್ಸೆಂಟ್ರಿಸಿಟಿ ಏನು, ಆಪ್ಷನ್ ಎ ಆಪ್ಷನ್ ಬಿ ಅಂತ ಕೊಟ್ಟಿರ್ತಾರೆ. ಸೊ ಫಸ್ಟ್ ಅದನ್ನ ಸ್ಟ್ಯಾಂಡರ್ಡಿಗೆ ಕನ್ವರ್ಟ್ ಮಾಡ್ಕೋಬೇಕು ನೀವು. ಸ್ಟ್ಯಾಂಡರ್ಡಿಗೆ ಹೆಂಗೆ ಕನ್ವರ್ಟ್ ಮಾಡೋದು? ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಆಗಿರಬೇಕು. ಸೊ ಹಾಗಾಗಿ ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ 36 ಇದೆ ಕಣ್ರಪ್ಪ. ಅದು 1 ಆಗಬೇಕು ಅಂದರೆ ಡಿವೈಡ್ ಥ್ರೂ ಔಟ್ ಬೈ 36 ಮಾಡಿ. ಡಿವೈಡ್ ಥ್ರೂ ಔಟ್ ಬೈ 36 ಮಾಡಿದ್ರೆ ಏನಾಗುತ್ತೆ ಇಲ್ಲಿ? ಸೊ ಇಲ್ಲಿ 36 ಆದರೆ ಎಷ್ಟಾಗತ್ತಪ್ಪ? 9 4 36 ತಾನೆ. ಸೊ ಎಕ್ಸ್ ಸ್ಕ್ವೇರ್ ಬೈ 4 ಆಗುತ್ತೆ, ವೈ ಸ್ಕ್ವೇರ್ ಬೈ 9 ಆಗುತ್ತೆ. ಕರೆಕ್ಟ್ ಅಲ್ವಾ? 4 9s. ಸೊ ಹೆಂಗೆ ಮಾಡಿದ್ರಿ ಗೊತ್ತಾಗ್ತಿದೆ ಅಂತ ಅನ್ಕೊಂತೀನಿ. 9x ಸ್ಕ್ವೇರ್ 4y ಸ್ಕ್ವೇರ್ 36 ಅಂತ ಇತ್ತು. ಡಿವೈಡ್ ಥ್ರೂ ಔಟ್ ಬೈ 36 ಮಾಡಿದ್ವಿ. ಯಾಕೆ ಅಂತಂದ್ರೆ ರೈಟ್ ಹ್ಯಾಂಡ್ ಸೈಡ್ ಆನ್ಸರ್ ನಮಗೆ 1 ಬರಬೇಕು. ಸೊ ಇಲ್ಲಿ 9 1s 9 4s 4 1s 4 9s 1. ಸೊ ಆನ್ಸರ್ ಏನು? ಎಕ್ಸ್ ಸ್ಕ್ವೇರ್ ಬೈ 4 ಪ್ಲಸ್ ವೈ ಸ್ಕ್ವೇರ್ ಬೈ 9 ಈಸ್ ಈಕ್ವಲ್ ಟು 1 ಅಂತ ಇರುತ್ತೆ. ಓಕೆನಾ? ಸೊ ಇದು ಎಲಿಪ್ಟಿಕಲ್ ಅಂದರೆ ಎಲಿಪ್ಸ್ ಇಕ್ವೇಶನ್ ಸ್ಟ್ಯಾಂಡರ್ಡ್ ಇದು. ಓಕೆನಾ? ಸೊ ಸ್ಟ್ಯಾಂಡರ್ಡಿಗೆ ಕನ್ವರ್ಟ್ ಮಾಡಿದ ತಕ್ಷಣನೇ ನೀವು ಯಾವುದನ್ನು ಯೋಚನೆ ಮಾಡಬೇಕು ಅಂದರೆ ಯಾವುದು ಡಿನಾಮಿನೇಟರ್ ಲಾರ್ಜರ್ ಇದೆ ಅಂತ ಯೋಚನೆ ಮಾಡಬೇಕು. ಸೊ ಇಲ್ಲಿ 4 ಇದೆ, ಇಲ್ಲಿ 9 ಇದೆ ಅಂತ ಅಂದರೆ 9 ತಾನೇ ಜಾಸ್ತಿ. ಸೊ ವೈ ಸ್ಕ್ವೇರ್ ಬೈ 9 ಈಸ್ ಲಾರ್ಜರ್. ದೇರ್ ಫಾರ್ ಮೇಜರ್ ಆಕ್ಸಿಸ್ ಏನು ಬರುತ್ತೆ? ಅಲಾಂಗ್ ವೈ ಆಕ್ಸಿಸ್. ಅಲಾಂಗ್ ವೈ ಆಕ್ಸಿಸ್ ಬರ್ತಿದೆ ಅಂತ ಅಂದರೆ ಸೊ
ಫಿಗರ್ ಯಾವ ಥರ ಇರುತ್ತೆ, ಈ ಥರ ಇರುತ್ತೆ ಎಲಿಪ್ಸ್ದು. ಸೊ ಫಿಗರ್ ಈ ಥರ ಬಂತು ಅಂತ ಅಂದರೆ ಈಕ್ವೇಶನ್ ಏನರಪ್ಪ, ಎಕ್ಸ್ ಸ್ಕ್ವೇರ್ ಬೈ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಅಲ್ಲ, ಎಕ್ಸ್ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಓಕೆನಾ. ಸೊ ಅಲಾಂಗ್ ವೈ ಆಕ್ಸಿಸ್ ಬಂತು ಅಂದರೆ ಎ ಬದಲು ಬಿ ಆಗುತ್ತೆ, ಬಿ ಬದಲು ಎ ಆಗುತ್ತೆ, ಅದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕಂಪೇರ್ ಮಾಡಿ ಬಂದಿರೋ ಅಂಥದ್ದು ಎ ಸ್ಕ್ವೇರ್ ಪ್ಲೇಸ್ ಅಲ್ಲಿ ಏನಿದೆ, ಬಿ ಸ್ಕ್ವೇರ್ ಪ್ಲೇಸ್ ಅಲ್ಲಿ ಏನಿದೆ ಕಂಪೇರ್ ಮಾಡ್ಕೊತೀರಾ. ಕಂಪೇರ್ ಮಾಡಿದ್ರೆ ಬಿ ಸ್ಕ್ವೇರ್ ಪ್ಲೇಸ್ ಅಲ್ಲಿ 4 ಇದೆ ಅಂತ ಗೊತ್ತಾಯ್ತು ನಿಮಗೆ. ಅದೇ ತರ ಎ ಸ್ಕ್ವೇರ್ ಪ್ಲೇಸ್ ಅಲ್ಲಿ 9 ಇದೆ ಅಂತ ಗೊತ್ತಾಯ್ತು. ಅಂದ್ರೆ ಬಿ ಸ್ಕ್ವೇರ್ 4 ಆಗ್ತಿದೆ, ಎ ಸ್ಕ್ವೇರ್ 9 ಆಗ್ತಿದೆ ಅಂದ್ರೆ ಮೀನಿಂಗ್ ಏನು, ಬಿ ಈಸ್ 2, ಎ ಈಸ್ 3. ಸೊ ಬಿ ಮತ್ತೆ ಎ ಸಿಕ್ತು ಅಂದ್ರೆ ಸಿ ಈಸಿ ಅಲ್ವೇನ್ರಪ್ಪ. ವಾಟ್ ಈಸ್ ದ ರಿಲೇಷನ್ ಸಿಗೆ? ಸಿಗೆ ರಿಲೇಷನ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನೆನಪಿಲ್ಲ ಅನ್ನೋರು ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್, ಎ ಬಿ ಸಿ ಅಂತ ನೆನಪಿರುತ್ತಲ್ವಾ. ಸೊ ಇದರಿಂದ ಈಕ್ವೇಶನ್ ಸಿ ಸ್ಕ್ವೇರ್ ಅಂದ್ರೆ ಸಿ ವ್ಯಾಲ್ಯೂ ಬೇಕು ಅಂದ್ರೆ ಸಿಗೆ ರೆಡ್ಯೂಸ್ ಮಾಡ್ಕೊಳ್ಳಿ. ವಾಟ್ ಈಸ್ ದಟ್ ಸಿ? ಸಿ ಈಸ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ವಾಟ್ ಈಸ್ ಎ ಸ್ಕ್ವೇರ್ 9, ಬಿ ಸ್ಕ್ವೇರ್ ಅಂದ್ರೆ 4. ಸೊ 9 ಅಲ್ಲಿ 4 ಹೋದ್ರೆ 5, ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 5. ಸಿ ಸಿಕ್ತಲ್ವಾ, ಏನು ಸಿಕ್ಕಿದೆ, ಬಿನು ಸಿಕ್ಕಿದೆ, ಸಿನು ಸಿಕ್ಕಿದೆ ಅಂದ್ರೆ ನೆಕ್ಸ್ಟ್ ಮಿಕ್ಕಿದೆಲ್ಲ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ವಾಟ್ ಈಸ್ ಎಕ್ಸೆಂಟ್ರಿಸಿಟಿ? ಎಕ್ಸೆಂಟ್ರಿಸಿಟಿ ಫಾರ್ಮುಲಾ ಸಿ ಬೈ ಎ. ಸಿ ಅಂತ ರೂಟ್ 5 ಡಿವೈಡೆಡ್ ಬೈ ಎ ಅಂತಂದ್ರೆ 3. ಸೊ ರೂಟ್ 5 ಬೈ 3 ಆಗುತ್ತೆ. ಫೋಸಿ ಅಂದ್ರೆ ಏನ್ರಪ್ಪ? ಓಕೆ, ಇದು ಒಂದು ಕಾನ್ಸಂಟ್ರೇಟ್ ಮಾಡಿ. ಫೋಸಿ ಅಂದ್ರೆ ಇಲ್ಲಿ ಬಂದಿರುತ್ತಲ್ವಾ, ಯಾಕೆ ಹೇಳಿ, ಇದು ಎಲಿಪ್ಸು ಅಲಾಂಗ್ ವೈ ಆಕ್ಸಿಸ್ ಇರೋದ್ರಿಂದ ಫೋಸಿ ಇಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ಬಂದ್ರೆ ಎಕ್ಸ್ ಕೋಆರ್ಡಿನೇಟ್ ಏನಾಗುತ್ತೆ, ಅಲಾಂಗ್ ವೈ ಆಕ್ಸಿಸ್ 0 ಆಗಿರುತ್ತೆ. 0, ಸಿ ಕೆಳಗಡೆ 0, ಸಿ ಅದು ನೆನಪಿರ್ಲಿ. ಸೊ ಫೋಸಿ ಅಂದ್ರೆ ಏನಾಗುತ್ತೆ ಈಗ 0, ಸಿ ಮತ್ತೆ 0, ಸಿ. ವಾಟ್ ಈಸ್ 0, ಸಿ? 0, ರೂಟ್ 5, 0, ಸಿ, 0, ರೂಟ್ 5 ಇಸ್ ದ ಫೋಸಿ. ವಾಟ್ ಅಬೌಟ್ ವರ್ಟೆಸಿಸ್? ವರ್ಟೆಸಿಸ್ ಬಗ್ಗೆ ಯೋಚನೆ ಮಾಡಿ. ವರ್ಟೆಸಿಸ್ ಅಂದ್ರೆ ಏನು? ಮೇಜರ್ ಆಕ್ಸಿಸ್ ಎಂಡ್ ಆಗುವಂತ ಪಾಯಿಂಟೇ ವರ್ಟೆಸಿಸ್. ವರ್ಟೆಸಿಸ್ ಅಂತಂದ್ರೆ ಎಕ್ಸ್ ಕೋಆರ್ಡಿನೇಟ್ ಇಲ್ಲಿ ಏನಾಗುತ್ತೆ 0, ಎ. ಸೊ ಇಲ್ಲಿ ಕೆಳಗಡೆ 0, ಎ. ಕರೆಕ್ಟ್ ಅಲ್ವೇನ್ರು? ಓಕೆ. ಸೊ ವರ್ಟೆಸಿಸ್ ಈಸ್ 0, ಎ ಅಂದ್ರೆ 0, 3, 0, ಸಿ ಅಂದ್ರೆ 0, -3. ವರ್ಟೆಸಿಸ್ ಮುಗೀತು. ವಾಟ್ ಈಸ್ ದ ಲೆಂತ್ ಆಫ್ ಮೇಜರ್ ಆಕ್ಸಿಸ್? ಮೇಜರ್ ಆಕ್ಸಿಸ್ ಅಂತ ಅಂದ್ರೆ 2a. ಓಕೆನಾ, ಅದು ಯಾವ ಶೇಪಲ್ಲಾದರೂ ಚೇಂಜ್ ಆಗಲಿ, 2a ಅದು ಮೇಜರ್ ಆಕ್ಸಿಸ್. ಎ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, 3, 2 3s are 6 ಯೂನಿಟ್ಸ್. ವಾಟ್ ಅಬೌಟ್ ಮೈನರ್ ಆಕ್ಸಿಸ್? ಲೆಂತ್ ಆಫ್ ದಿ ಮೈನರ್ ಆಕ್ಸಿಸ್ ಈಸ್ 2b. 2b, ವಾಟ್ ಈಸ್ b? b ಈಸ್ 2. b ಈಸ್ 2 ಅಂತ ಗೊತ್ತಿತ್ತು. 2 2s are 4, therefore 4 ಯೂನಿಟ್ಸ್. ಓಕೆನಾ. ಸೊ ಎಕ್ಸೆಂಟ್ರಿಸಿಟಿ ಸಿ ಬೈ ಎ ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ. ಲೆಂತ್ ಆಫ್ ಎ ಮೇಜರ್ ಆಕ್ಸಿಸ್, ಲೆಂತ್ ಆಫ್ ದಿ ಮೈನರ್ ಆಕ್ಸಿಸ್, ಫೋಸಿ, ವರ್ಟೆಸಿಸ್ ಎಲ್ಲ ಫೈಂಡ್ ಔಟ್ ಆಯ್ತು. ಅರ್ಥ ಆಯ್ತಾ? ಸೊ ಈ ಕ್ವೆಶನ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಯಾವ ಥರ ಅಂತ ಅಂದರೆ ಅಲ್ಲಿ ಸ್ಟ್ಯಾಂಡರ್ಡಲ್ಲಿ ಇರಲಿಲ್ಲ, ನಾವು ಅದನ್ನು ಸ್ಟ್ಯಾಂಡರ್ಡಿಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ಓಕೆನಾ. ನೆಕ್ಸ್ಟ್ ಪ್ರಾಬ್ಲಮ್ ದಟ್ ಈಸ್ ಫೈಂಡ್ ದ ಈಕ್ವೇಶನ್ ಆಫ್ ಅ ಎಲಿಪ್ಸ್ whose vertices are plus or minus 13, 0 and foci are plus or minus 5, 0. ಪ್ರೀವಿಯಸ್ ಪ್ರಾಬ್ಲಮ್ಸ್ ಎಲ್ಲ ಯಾವ ಥರ ಇತ್ತು? ಇಲ್ಲ ಸ್ಟ್ಯಾಂಡರ್ಡ್ ಈಕ್ವೇಶನ್ ಅಲ್ಲಿ ಕೊಟ್ಟಿದ್ರು, ಇಲ್ಲ ಈಕ್ವೇಶನ್ ಸ್ಟ್ಯಾಂಡರ್ಡ್ ಮಾಡ್ಕೊಳೋ ಥರ ಕೊಟ್ಟು ಎ ಮತ್ತೆ ಬಿ ಈಸಿಯಾಗಿ ಸಿಕ್ತಿತ್ತು. ಸೊ ಇಲ್ಲಿ ಕೊಟ್ಟಿರುವಂಥದ್ದು ಏನಿದೆ ಅಂದರೆ ವರ್ಟೆಸಿಸ್ ಮತ್ತೆ ಫೋಸಿ ಕೊಟ್ಟಿದ್ದಾರೆ. ವರ್ಟೆಸಿಸ್ ಮತ್ತೆ ಫೋಸಿ ಕೊಟ್ಟಿದ್ದಾರೆ ಅಂತಂದ್ರೆ ಹೇಗೆ ಫೈಂಡ್ ಔಟ್ ಮಾಡೋದು ಮಿಕ್ಕಿದ್ದನ್ನೆಲ್ಲ? ಸೊ ಫೈಂಡ್ ದ ಈಕ್ವೇಶನ್ ಆಫ್ ಎಲಿಪ್ಸ್. ಈಕ್ವೇಶನ್ ಆಫ್ ಎಲಿಪ್ಸ್ ಕೇಳಿದ್ದಾರೆ. ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ಈಕ್ವೇಶನ್ ಆಫ್ ಎಲಿಪ್ಸ್ ಕೊಡ್ತಿದ್ರು, ಬಟ್ ಈ ಸಲ ಏನು ಮಾಡಿದ್ದಾರೆ ಅಂದರೆ ಈಕ್ವೇಶನ್ ಆಫ್ ಎಲಿಪ್ಸ್ ಕೇಳಿದ್ದಾರೆ. ಸೊ ಅದಕ್ಕೆ ನಿಮಗೆ ಫಸ್ಟ್ ಆಫ್ ಆಲ್ ಇದು ನೆನಪಿರಬೇಕು ನೀಟಾಗಿ ಅಂತಂದರೆ. ಸೊ ಇವಾಗ ಎಲಿಪ್ಸ್ ಬರ್ಕೊತೀರಾ ಅಂದರೆ ಫೋಕಸ್ಸು 2, ಮಿಡಲಲ್ಲಿರೋದು ಸೆಂಟರು. ಸೊ ಇವೆರಡು ಡಿಸ್ಟೆನ್ಸು ಸಿ, ದ ಕಂಪ್ಲೀಟ್ ಡಿಸ್ಟೆನ್ಸ್ ಎ, ನೆಕ್ಸ್ಟ್ ಅಪ್ಪರ್ ಡಿಸ್ಟೆನ್ಸು ಬಿ. ಇಷ್ಟು ನೆನಪಿರಬೇಕು. ಕರೆಕ್ಟ್ ಅಲ್ವಾ? ಸೊ ಇಷ್ಟು ಗೊತ್ತಾಯಿತು ಅಂತ ಅಂದರೆ ಸೊ ಎ ಸಿ ಬಿ ಅನ್ನೋದು ಏನೇನು ಅಂತ ಗೊತ್ತಿರಬೇಕು. ಅವ್ರು ಕೊಟ್ಟಿರೋ ಅಂಥದ್ದನ್ನು ನೋಡ್ಕೊಳ್ಳಿ. ಸೊ ಹಿಯರ್ ವರ್ಟಿಸಿಸ್ ಆರ್ ಪ್ಲಸ್ ಆರ್ ಮೈನಸ್ 13, 0 ಆ್ಯಂಡ್ ಫೋಸಿ ಆರ್ ಪ್ಲಸ್ ಆರ್ ಮೈನಸ್ 5, 0. ಫೋಸಿ ಎಲ್ಲಿದೆ? ಫೋಸಿ ವೈ ಕೋಆರ್ಡಿನೇಟ್ 0 ಆಗಿದೆ. ವೈ ಕೋಆರ್ಡಿನೇಟ್ 0 ಆಗೋದೆಲ್ಲ ಎಕ್ಸ್ ಆಕ್ಸಿಸ್ ಮೇಲೆ. ಸೊ ವರ್ಟೆಸಿಸ್ ಆನ್ ಎಕ್ಸ್ ಆಕ್ಸಿಸ್. ಸೊ ವರ್ಟೆಸಿಸ್ ಮತ್ತು ಫೋಸಿ ಎರಡೂ ತಗೊಂಡ್ರೆ ಎಕ್ಸ್ ಆಕ್ಸಿಸ್ ಮೇಲಿದೆ ಅಂತ ಗೊತ್ತಾಯಿತು. ಎಕ್ಸ್ ಆಕ್ಸಿಸ್ ಮೇಲೆ ಬರ್ತಿದೆ ಫೋಸಿ ಅಂತ ಅಂದರೆ ಅದು ಯಾವ ಇಕ್ವೇಶನ್ ತಗೊತಾ ಇದೆ ಅಂತ ಅರ್ಥ. ಸೊ ಫೋಸಿಗಳು ಈ ಥರ ಬರ್ತಾ ಇದೆ ಅಂತ ಅಂದರೆ ಸೊ ಹಿಂಗೆ ಬರ್ತಿದೆ ಅಲ್ವೇನ್ರಪ್ಪ, F1 F2 ಅಂದರೆ ಎಕ್ಸ್ ಆಕ್ಸಿಸ್ ಮೇಲೆ ಅಂದರೆ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಇಸ್ ದ ಈಕ್ವೇಶನ್ ಆಫ್ ಎಲಿಪ್ಸ್. ಕರೆಕ್ಟ್ ಅಲ್ವಾ? ಸೊ ಫೋಸಿ ಯಾವಾಗಲೂ ಮೇಜರ್ ಆಕ್ಸಿಸ್ ಮೇಲೆ ಇರೋದ್ರಿಂದ ಮೇಜರ್ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಆಗಿದೆ ಇಲ್ಲಿ, ಹಾಗಾಗಿ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ನೆಕ್ಸ್ಟ್ ಸೆಮಿ ಮೇಜರ್ ಆಕ್ಸಿಸ್ಗೆ ಎ ಅಂತ ಕರಿತೀರಾ. ಸೊ ನೆಕ್ಸ್ಟ್ ಫೋಸಿನಲ್ಲಿ ಸಿ ಕೊಟ್ಟಿದ್ದಾರಲ್ವೇನ್ರಪ್ಪ. ಫೋಸಿ ಅಂದರೆ ನಿಮಗೆ ಗೊತ್ತೇ ಇದೆ, ಸಿ, 0 ನೆನಪಿದೆಯಾ? ಸೊ ಸಿ, 0 ಅಂದರೆ ಗಿವನ್ ಸಿ ಈಸ್ ಈಕ್ವಲ್ ಟು ಸಿ, ಫೋಸಿ ಪ್ಲಸ್ ಆರ್ ಮೈನಸ್ 5, ದೇರ್ ಫಾರ್ ಸಿ. ಸೊ ಅಷ್ಟೇ ನೆನಪಿರಲ್ಲ ಅಂದರೆ ಫೋಸಿ ಅಂತ ಹೇಳಿದ ತಕ್ಷಣ ಸಿ ಅಂತ ಅಂತೀರಾ ಅಲ್ವಾ, ಆಮೇಲೆ ಸಿ ವ್ಯಾಲ್ಯೂ ಅಂತ ಅರ್ಥ, ಅದು ಅಷ್ಟೇ. ಸೊ ಗಿವನ್ ಸಿ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 5. ಆ್ಯಂಡ್ ವರ್ಟೆಸಿಸ್ ಅಂತ ಅಂದ್ರೆ ಏನು ಅಂತ ಹೇಳಿದೆ? ಎ, 0 ಯಾವಾಗ
ಮೇಜರ್ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಮೇಲಿದ್ರೆ ಎ ಕಾಮ 0 ಮೈನಸ್ ಎ ಕಾಮ 0 ಅಂದರೆ ಎ ವ್ಯಾಲ್ಯೂನು ಕೊಟ್ಟಿದ್ದಾರೆ, ಸಿ ವ್ಯಾಲ್ಯೂನು ಕೊಟ್ಟಿದ್ದಾರೆ, ಎ ವ್ಯಾಲ್ಯೂನು ಕೊಟ್ಟಿದ್ದಾರೆ. ಅಂದರೆ ಇನ್ನೇನು ಉಳ್ಕೊಂಡಿದೆ, ಬಿ ಫೈಂಡ್ ಔಟ್ ಮಾಡಬೇಕಷ್ಟೇ. ಸೊ ಎ ಈಸ್ ಪ್ಲಸ್ ಆರ್ ಮೈನಸ್ 13, ಸಿ ಈಸ್ ಪ್ಲಸ್ ಆರ್ ಮೈನಸ್ 5. ಸೊ ವಿ ವಾಂಟ್ ಟು ಫೈಂಡ್ ವಾಟ್ ಈಸ್ ಬಿ. ಸೊ ಫಾರ್ ದಟ್ ವಿ ಹ್ಯಾವ್ ದ ರಿಲೇಷನ್ c square is equal to a square minus b square, or a square is equal to b square plus c square. ಕರೆಕ್ಟ್ ಅಲ್ವಾ? ಸೊ ಇದರಿಂದ ಸಿ ಸ್ಕ್ವೇರ್ ಏನಾಗುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಸೊ ಸಿ ಅಂದರೆ 5 ಅಂತ ಗೊತ್ತಿದೆ, ಸಿ ಸ್ಕ್ವೇರ್ ಅಂದರೆ 25 ಆಗುತ್ತೆ. ಎ ಅಂತಂದರೆ 13 ಅಂತ ಗೊತ್ತಿದೆ, ಎ ಸ್ಕ್ವೇರ್ ಅಂದರೆ 169 ಆಗುತ್ತೆ ಮೈನಸ್ ಬಿ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಸೊ ಈಗ 25 ಮತ್ತು 169 ರಿಮೂವ್ ಮಾಡಿದ್ರೆ 169 25 ಆದರೆ 144 ಆಗುತ್ತೆ ಬಿ ಸ್ಕ್ವೇರ್ ವ್ಯಾಲ್ಯೂ. ಸೊ ಬಿ ಸ್ಕ್ವೇರ್ ವ್ಯಾಲ್ಯೂ 144 ಆಗ್ತಿದೆ ಅಂದರೆ ಬಿ ವ್ಯಾಲ್ಯೂ ಏನಾಗ್ತಿದೆ ಅಂತ ಅರ್ಥ, 12 ಆಗಿದೆ ಅಂತ ಅರ್ಥ. ಸೊ ಬಿ ಈಸ್ ಈಕ್ವಲ್ ಟು 12 ಅಂತ ಆಯಿತು. ನಿಮಗೆ ಬೇಕಾಗಿದ್ದ ಎಲ್ಲ ವ್ಯಾಲ್ಯೂ ಸಿಕ್ತಲ್ವಾ? ಸಿ FOCI ಇಂದ ಸಿಕ್ತು, ಎ ಮೇಜರ್ ಆಕ್ಸಿಸ್ ಇಂದ ಸಿಕ್ತು, ಬಿ ರಿಲೇಷನ್ ಇಂದ ಸಿಕ್ತು. ಸೊ ಎ ಬಿ ಸಿ ಸಿಕ್ಕಿದೆ ಅಂತಂದರೆ ವಾಟ್ ಈಸ್ ದಟ್ ಈಕ್ವೇಷನ್? Equation of an ellipse x square by a square plus y square by b square is equal to 1. So x square by a square, a ಅಂತ ಅಂದರೆ ಎಷ್ಟಪ್ಪ? a ಅಂದರೆ a square ಅಂದರೆ 169, b square ಅಂದರೆ 144 ಇಲ್ಲಿ ಹಾಕೊಂಡಿದ್ದೀನಿ. ಸೊ x square by 169, y square by 144 is equal to 1 is the equation of the ellipse. ಅಷ್ಟೇ. Fourth one, find the equation of a ellipse. Find the equation of a ellipse whose length of a major axis is 20. ಈಗ ಏನು ಕೊಡ್ತಾ ಇದ್ದಾರೆ ಅಂದರೆ ಲೆಂತ್ ಕೊಡ್ತಾ ಇದ್ದಾರೆ ಮೇಜರ್ ಆಕ್ಸಿಸ್, ಮತ್ತೆ FOCI ಕೊಡ್ತಾ ಇದ್ದಾರೆ. ಓಕೆನಾ? ಸೊ ಲೆಂತ್ ಆಫ್ ಎ ಮೇಜರ್ ಆಕ್ಸಿಸ್, ಇಲ್ಲಿ FOCI ಎಲ್ಲಿದೆ ನೋಡಿ, FOCI ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂ 0 ಆಗ್ತಿದೆ ಅಂದರೆ ಎಕ್ಸ್ ಕೋಆರ್ಡಿನೇಟ್ 0 ಆಗೋದು ಎಲ್ಲಿ? ಆನ್ ವೈ ಆಕ್ಸಿಸ್. ಅಂದರೆ ಮೇಜರ್ ಆಕ್ಸಿಸ್ ಎಲ್ಲಿದೆ? ವೈ ಆಕ್ಸಿಸ್ ಮೇಲಿದೆ. ಓಕೆನಾ? ಸೊ ಸಿನ್ಸ್ FOCI ಆರ್ ಆನ್ ವೈ ಆಕ್ಸಿಸ್, ಮೇಜರ್ ಆಕ್ಸಿಸ್ ಈಸ್ ಅಲಾಂಗ್ ವೈ ಆಕ್ಸಿಸ್. ಸೊ ಮೇಜರ್ ಆಕ್ಸಿಸು ವೈ ಆಕ್ಸಿಸ್ ಮೇಲಿದೆ. ವೈ ಆಕ್ಸಿಸ್ ಮೇಲಿದ್ರೆ ಈ ಶೇಪಲ್ಲಿ ಬರುತ್ತೆ ಫಿಗರು. ಸೊ ಈ ಥರ ಇತ್ತು ಅಂದರೆ ಏನು ಈಕ್ವೇಷನ್ ಆಫ್ ಎಲಿಪ್ಸು? ಎಕ್ಸ್ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 1. ಓಕೆನಾ? ಸೊ ಮೇಜರ್ ಆಕ್ಸಿಸ್ ಎಷ್ಟು ಕೊಟ್ಟಿದ್ದಾರಪ್ಪ? ಮೇಜರ್ ಆಕ್ಸಿಸ್ ಈಸ್ 20 ಅಂತ ಕೊಟ್ಟಿದ್ದಾರೆ. ಮೇಜರ್ ಆಕ್ಸಿಸ್ 20 ಆಗ್ತಿದೆ ಅಂದರೆ ಯು ನೋ ದಟ್ 2a ಅಂತ ಆಗುತ್ತೆ. ಸೊ ಮೇಜರ್ ಆಕ್ಸಿಸ್ ಈಸ್ 2a ಆಗುತ್ತೆ. 2a 20 ಆದರೆ ಸೆಮಿ ಮೇಜರ್ ಆಕ್ಸಿಸ್ ಎಷ್ಟಾಗುತ್ತೆ? ಅದರ ಅರ್ಧ ಆಗುತ್ತೆ. ಸೊ 20/2 ಅಂದರೆ 10 ಆಗುತ್ತೆ. ಸೊ ಎ ಸಿಕ್ತಲ್ವಾ? ನೆಕ್ಸ್ಟ್ FOCI ಕೊಟ್ಟಿದ್ದಾರೆ ಅಂದರೆ ಸಿನೂ ಸಿಕ್ಕಿದೆ. ಸಿ ಅಂದರೆ ಎಷ್ಟಿದೆ? ಇಲ್ಲಿ 5 ಇದೆ, 0, ±5 ಇದೆ. ಸೊ ಸಿನೂ ಸಿಕ್ಕಿದೆ. ಸೊ ಸಿನೂ ಸಿಕ್ಕಿದೆ, ಏನು ಸಿಕ್ಕಿದೆ ಅಂದರೆ ಬಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಬೈ ಯೂಸಿಂಗ್ ದ ರಿಲೇಷನ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸಿ ಅಂತ ಅಂದರೆ 5 ಸ್ಕ್ವೇರ್, ವಾಟ್ ಈಸ್ ಎ 10 ಸ್ಕ್ವೇರ್, ಸೊ ಮೈನಸ್ ಬಿ ಸ್ಕ್ವೇರ್. ಸೊ ಇಲ್ಲಿ 10 ಸ್ಕ್ವೇರ್ ಅಂದರೆ 100, 5 ಸ್ಕ್ವೇರ್ ಅಂದರೆ 25, 100ಅಲ್ಲಿ 25 ಆದರೆ ಎಷ್ಟು ಬರುತ್ತೆ? 75 ತಾನೆ. ಸೊ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಗೊತ್ತಾಗಿದೆ ಅಲ್ವಾ? ಸೊ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 75 ಅಂತ ಆಗುತ್ತೆ. ಸೊ ಬಿ ಸ್ಕ್ವೇರ್ 75 ಆಯಿತು ಅಂತಂದರೆ ನೀವು ಅದನ್ನೇನು ಬಿ ಫೈಂಡ್ ಔಟ್ ಮಾಡ್ತಾ ಕೂರಬೇಡಿ. ಬಿ ಸ್ಕ್ವೇರ್ ಮತ್ತು ಎ ಸ್ಕ್ವೇರ್ ತಾನೇ ಬೇಕಾಗಿರೋದು ನಮಗೆ ಈಕ್ವೇಷನ್ ಅಂದರೆ. ಎಕ್ಸ್ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಎ ಸ್ಕ್ವೇರ್, ಸ್ಕ್ವೇರಲ್ಲೇ ಇರಬೇಕು. ಸೊ ಎಕ್ಸ್ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಅಂದರೆ 75, ವೈ ಸ್ಕ್ವೇರ್ ಬೈ ಎ ಸ್ಕ್ವೇರ್, ವಾಟ್ ಈಸ್ ಎ ಈಸ್ ಈಕ್ವಲ್ ಟು 10 ಅಂತ ಹೇಳಿದ್ವಿ ಅಲ್ವೇನ್ರಪ್ಪ ಆವಾಗಲೇ. ಸೊ 10 ಸ್ಕ್ವೇರ್ ಅಂದರೆ 100, ಎಕ್ಸ್ ಸ್ಕ್ವೇರ್ ಬೈ 75 ಪ್ಲಸ್ ವೈ ಸ್ಕ್ವೇರ್ ಬೈ 100 ಈಸ್ ಈಕ್ವಲ್ ಟು 1 ಈಸ್ ದ ಈಕ್ವೇಷನ್ ಆಫ್ ಎ ಎಲಿಪ್ಸ್. ಸೊ ಅವ್ರು ಏನಾದರೂ ಕೊಟ್ಟಿರಲಿ, ಮೇಜರ್ ಆಕ್ಸಿಸ್ ಅಂದರೆ 2a, ಮೈನರ್ ಆಕ್ಸಿಸ್ ಅಂದರೆ 2b, ಇದು ನೆನಪಿರ್ಬೇಕು ನಿಮಗೆ. ಓಕೆನಾ? ಮತ್ತೆ ರಿಲೇಷನ್ ಬಿಟ್ವೀನ್ ಸೆಮಿ ಮೇಜರ್ ಆಕ್ಸಿಸ್, ಸೆಮಿ ಮೈನರ್ ಆಕ್ಸಿಸ್ ಆ್ಯಂಡ್ ಸೆಂಟರ್ ಟು ಫೋಕಸ್ಗಿರುವಂತಹ ಡಿಸ್ಟೆನ್ಸ್ ಸಿ, ಅದು ಗೊತ್ತಿರಬೇಕು. ಮೂರಕ್ಕೂ ಇರೋ ರಿಲೇಷನ್ ಫಾರ್ಮುಲಾ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಇಷ್ಟು ನೆನಪಿದ್ರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು.